ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ಪೀನಟ್ ಚಿಕ್ಕಿ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ನೆಲಗಡಲೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನೆಲಗಡಲೆಯನ್ನು ಹುರಿದುಕೊಳ್ಬೇಕು. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಆದರೂ ಫ್ರೈ ಮಾಡಬೇಕು. ಫ್ಲೇಮ್ ಹೈಯಲ್ಲಿಟ್ಟರೆ ಅದು ಕರಚಿ ಹೋಗ್ತದೆ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಜಾಸ್ತಿ. ಇವಾಗ ಫ್ರೈ ಮಾಡಿ ಆಗಿದೆ. ಇವಾಗ ಇದರ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಫ್ರೈ ಮಾಡಿ ಆಗಿ ಒಂದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆನಂತರ ನೀಟಾಗಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಸುಲಭವಾಗಿ ಸಿಪ್ಪೆ ಹೋಗ್ತದೆ. ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿದರೆ ಸಿಪ್ಪೆ ಬೇಗ ಹೋಗ್ತದೆ. ನೋಡಿ, ಇವಾಗ ಸಿಪ್ಪೆ ತೆಗೆದಾಗಿದೆ. ಇವಾಗ ಒಂದೊಂದು ಬೀಜವನ್ನು 2 ಭಾಗ ಆಗಿ ಮಾಡಿಕೊಳ್ಬೇಕು. ನಾನು ಈ ಥರ ಪಿಂಗಾಣಿ ಸಹಾಯದಿಂದ ಪ್ರೆಸ್ ಮಾಡಿ 2 ಭಾಗಗಳಾಗಿ ಮಾಡಿಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಅದು ಪುಡಿ ಪುಡಿ ಆಗ್ತದೆ. ಅದನ್ನು ಸಹ ಚಿಕ್ಕಿ ಮಾಡ್ತಾರೆ, ಅದೊಂಥರ ಬೇರೆ ಟೇಸ್ಟಾಗಿ ಬರ್ತದೆ. ಈ ಚಿಕ್ಕಿ ಬೇರೆ ಟೇಸ್ಟಾಗಿ ಬರ್ತದೆ. ನೋಡಿ ಎಷ್ಟು ನೀಟಾಗಿ 2 ಭಾಗ ಆಗ್ತಾಯಿದೆ. ಇವಾಗ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳುವ. ಇವಾಗ ನಾನು ಇಲ್ಲೊಂದು ತಟ್ಟೆಗೆ ತುಪ್ಪ ಸವರಿ ಇಡ್ತಾ ಇದ್ದೇನೆ. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಯನ್ನು ಸಹ ಸವರಿಕೊಳ್ಬೋದು. ಇವಾಗ ಬೆಲ್ಲವನ್ನು ಕರಗಿಸಿಕೊಳ್ಳುವ. ನಾನಿಲ್ಲಿ 1 ಕಪ್ ಬೆಲ್ಲಕ್ಕೆ 1/4 ಕಪ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೇನೆ. ನೀರಾದಷ್ಟು ಕಮ್ಮಿ ಸೇರಿಸಬೇಕು. ಕಮ್ಮಿ ಸೇರಿಸೋದ್ರಿಂದ ಪಾಕ ಬೇಗನೆ ಆಗ್ತದೆ. ಈ ಹಂತದಲ್ಲಿ ಬೇಕಿದ್ದರೆ ನಿಮಗೆ ಏಲಕ್ಕಿ, ತುಪ್ಪ ಎಲ್ಲ ಸೇರಿಸ್ಕೊಳ್ಬೋದು. ನಾನು ಯಾವುದನ್ನು ಸೇರಿಸ್ತಾ ಇಲ್ಲ. ಇಲ್ಲಿ ಪಾಕ ಆಗಿದೆ ಅಂತ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದಕ್ಕೆ ಸೇರಿಸಿ ನೋಡ್ತಾ ಇದ್ದೇನೆ. ಈ ಥರ ಬಿಡುವಾಗ ಅದು ಸ್ಪ್ರೆಡ್ ಆಗ್ತಾ ಇದೆ. ಇನ್ನೂ ಸಹ ಪಾಕ ಆಗಲಿಲ್ಲ. ಅದು ಗಟ್ಟಿಯಾಗಿ ಮುದ್ದೆಯಾಗಿ ನಿಲ್ಲಬೇಕು ನೀರಿಗೆ ಬಿಡುವಾಗ. ಹಾಗಿದ್ದರೆ ಮಾತ್ರ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ಪಾಕ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಳುವ. ಆಫ್ ಮಾಡಿ ಇಮ್ಮಿಡಿಯೇಟಾಗಿ ಕಡಲೆಯನ್ನು ಸೇರಿಸಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಕಡಲೆ ಒಂದು ಕಡೆ, ಬೆಲ್ಲ ಒಂದು ಕಡೆ ನಿಲ್ತದೆ. ಅದಕ್ಕೋಸ್ಕರ ಬೇಗನೆ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಗಟ್ಟಿ ಆಗ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಗಟ್ಟಿ ಆಗ್ತಾ ಇದೆ. ಇವಾಗ ನಾನು ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಎಣ್ಣೆ ಸವರಿದಂತಹ ಸ್ಪೂನಲ್ಲಿ ಇದನ್ನು ಈ ಥರ ಶೇಪ್ ಕೊಡ್ತಾ ಇದ್ದೇನೆ. ನೋಡಿ, ನೀಟಾಗಿ ಬಂದಿದೆ. ಇನ್ನು ಇದನ್ನು ಒಂದು 5 ಮಿನಿಟ್ಸ್ ಆರಲಿಕ್ಕೆ ಬಿಡಬೇಕು. 5 ಮಿನಿಟ್ಸ್ ಆದ ಕೂಡಲೇ ಇಮ್ಮಿಡಿಯೇಟಾಗಿ ಚಾಕುವಿನಿಂದ ಮಾರ್ಕ್ ಮಾಡಿಕೊಳ್ಬೇಕು. ಚಾಕುವಿಗೆ ಸ್ವಲ್ಪ ಎಣ್ಣೆಯ ತುಪ್ಪ ಸವರಿಕೊಂಡು ಮಾರ್ಕ್ ಮಾಡಬೇಕು. ಇಲ್ಲದಿದ್ದರೆ ಅಂಟ್ತದೆ. ಅದಕ್ಕೋಸ್ಕರ ನೋಡಿ, ಇವಾಗ ನೀಟಾಗಿ ಬಂದಿದೆ. ಅರ್ಧ ಗಂಟೆ ಬಿಟ್ಟು ಎಬ್ಬಿಸಿದರೆ ಆಯಿತು. ನೋಡಿ, ಇವಾಗ ನಮ್ಮ ಶೇಂಗಾ ಚಿಕ್ಕಿ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸೇಮ್ ಬೇಕರಿಯಲ್ಲಿ ಸಿಗುವ ಚಿಕ್ಕಿ ಥರನೇ ಇದರ ಟೇಸ್ಟ್ ಇರ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.